ಸೋಮು ಹಲೋ ಸೋಮು ಹಾ ವಾಯ್ಸ್ ಕ್ಲಿಪ್ ರೆಕಾರ್ಡ್ ಮಾಡ್ಕೋ. ಹೇಳಿ. ದಯವಿಟ್ಟು ಹೇಳ್ತೀನಿ ಕೇಳು. ಹಾಗೆ ಇಲ್ಲಿವರೆಗೂ ಏನೇನ್ ನಡೆದಿದ್ಯೋ ನಿಮ್ಮನ್ನು ಕೂಡ ಕೇಳಿ ಬಿಟ್ಟಿರಕ್ ಆಗಲ್ಲ. ಸುಳ್ಳು ಇಲ್ಲಿವರೆಗೂ ಏನೇನ್ ನಡೆದಿದ್ಯೋ ಎಲ್ಲರಿಗೂ ದಯವಿಟ್ಟು ಕ್ಷಮಿಸಿ ಅಷ್ಟೇ. ನಮ್ಮ ಹತ್ರ ಕ್ಷಮೆ ಕೇಳೋದು ಹೇಳ್ತೀನಿ ಕೇಳು ಸೋಮು. ದಯವಿಟ್ಟು ನಮ್ಮ ಹತ್ರ ಕ್ಷಮೆ ಕೇಳಕ್ ಹೋಗ್ಬೇಡಿ. ನಮ್ಮ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನೋಡೋ, ಮನೆ ಪರಿಸ್ಥಿತಿಗಳು ತುಂಬಾ ಹದಗೆಟ್ಟಿದೆ. ವೈಯಕ್ತಿಕ ವಿಚಾರಗಳು ಬೇಡ. ಸೋಮು, ಸಂಘಟನೆಯಿಂದ ವೈಯಕ್ತಿಕವಾಗಿ ಹೋದ್ಮೇಲೆ ವೈಯಕ್ತಿಕ ವಿಚಾರ ಬೇಡ ಅಂದ್ರೆ ಆಗೋದಿಲ್ಲ. ಹೇಳ್ತೀನಿ ಕೇಳು. ನಿಮ್ಮನ್ನು ಕೂಡ ಕೇಳಿ ಬಿಟ್ಟಿರಕ್ ಆಗಲ್ಲ. ಸೋಮು ಏನ್ ಮಾಡ್ತಿ ಹೇಳು. 2 ದಿನ ಆಯ್ತು. ನನ್ ದುರಹಂಕಾರ, ನನ್ ದೌಲತ್ತೋ ಇಲ್ಲ ನನ್ ದಿಮಾಕ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಮೆರೆದಿದ್ದೀರಾ ಇವತ್ತು ಅಷ್ಟೇನು ಹೊಂದಿದೀನಿ. ಪ್ಲೀಸ್ ನಾನು ಜೈನ್ಸರ್ಗೂ ಫೋನ್ ಮಾಡ್ದೆ. ಇಲ್ಲ ಸೋಮು, ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳೋ. ನಾನು ಇದು ನಾಟಕ ಆಡ್ತಿಲ್ಲ. ಹಿಂದ್ಗಡೆ ಹೋಗಿ ಕಾಲರ್ ಎತ್ತದಾಗಿರ್ಲಿ ಇದ್ಯಾವ್ದೂ ಮಾಡ್ತಿಲ್ಲ. ನನ್ ಖಂಡಿತ ರಾಜೀನಾಮೆ ಕೊಡ್ತೀನಿ. ನಾನು ಆ ಜಾಗದಲ್ಲಿ ಕೂತ್ಕೊಳ್ಳೋಕು ಕೂಡ ಅನ್ಸಿಟ್ಟು. ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ. ನೀವ್ ಹಿಂಗ್ ಮಾತಾಡಿದ್ರೆ ನಾವೇನ್ ಹೇಳೋದು? ನೀವ್ ಹಿಂಗ್ ಹೇಳಿದ್ರೆ ನಾವೇನ್ ಹೇಳೋದು ಹೇಳಿ? ನಾವೇನ್ ಕೇಳ್ತಾ ಇದೀವಿ ಹೇಳಿ? ನಾವ್ ಬಾಕಿ ಇದೆ ಬೇರೆ ವೈಯಕ್ತಿಕವಾಗಿ ನಾವೇನಾರ ಕೇಳ್ತಾ ಇದೀವ? ಇಲ್ಲ ಹೇಳ್ತೀನಿ ಕೇಳು. ನಾನು ಮನೆ ಮಾರಾದ್ರೂ ಸರಿ, ಅದೇನ್ ಲೆಕ್ಕ ಇದೆಯೋ ನನ್ನ ಅಮೌಂಟ್ ನನ್ನ ಸಂಘಟನೆ ನಾನು ಕಟ್ತೀನಿ. ಆದ್ರೆ ಮೊನ್ನೆ ಮೊನ್ನೆ ಎಲ್ಲ ಆಗಿರುವಂತ ಘಟನೆಗಳು ನಿಜವಾಗ್ಲು ತುಂಬಾ ನೋಡು, ಸಾಯ್ಬೇಕು ಅನ್ನೋದಕ್ಕೂ ಮನ್ಸು ಬರಲ್ಲ ಸೋಮು. ಸತ್ಯ ಯಾರಿಗೂ ವೈಯಕ್ತಿಕವಾಗಿ ಯಾರಿಗೂ ಏನು ಇಲ್ಲ ಅಣ್ಣ. ದಯವಿಟ್ಟು ಹೇಳ್ತೀನಿ ಕೇಳಿ. ಯಾರಿಗೂ ವೈಯಕ್ತಿಕವಾಗಿ ಯಾರಿಗೂ ಏನು ಇಲ್ಲ ಇಲ್ಲಿ. ನಮ್ಮ ಮನೆಯಿಂದ ಏನ್ ನೀವು ತಿಂದಿಲ್ಲ, ನಿಮ್ ಮನೆಯಿಂದ ನಾವೇನ್ ತಗೊಂತಿದ್ದಿಲ್ಲ. ಸಂಘಟನೆ ಲೆಕ್ಕಾಚಾರ ಅಷ್ಟೇ. ಇದ್ದಾಗೆಲ್ಲ ಒಂದೇ ಕಾರಲ್ಲಿ ಹೋಗಿದೀವಿ. ತಿಂದ್ರೆ ಒಂದೇ ತಟ್ಟೆಲ್ಲ ಎಲ್ಲ ತಿಂದು ಖಂಡಿತ ಈಗ ನೀವ್ ಹೇಳ್ತಿರೋ ಸಂಘಟನೆ ದುಡ್ಡು ನಾವು ತಗೊಂಡ್ ತಿಂದಿದೀವಿ ಅಂತ ಹೆಂಗ್ ತಾನೇ ಹೇಳ್ತೀರಿ ಹೇಳಿ ನೋಡೋಣ. ಒಂದೇ ರೂಪಾಯಿ ನಾನು ತಿಂದಿರೋ ತೋರ್ಸ್ಬಿಟ್ರಿ ನಾನು ಎಲ್ಲ ಸೋಮು. ಒಂದ್ ನಿಮಿಷ ಇರೋ ಸೋಮು. ನಾನು ಸಂಘಟನೆಗೋಸ್ಕರ ಎಲ್ರೂ ಕಷ್ಟಪಟ್ಟಿದ್ದಾರೆ. ಸಂಘಟನೆ ಖಂಡಿತ ಅವ್ರು ಕೂಡಿಡ್ಬೇಕು. ಅದು ನಿಮ್ ಜವಾಬ್ದಾರಿ. ನಾನು ಇಲ್ಲ ಅಂತ ಹೇಳಲ್ಲ. ಕೂಡಿಡ್ಬೇಕು, ನಮ್ ಜವಾಬ್ದಾರಿ ಅದು. ಆ ಸ್ಥಾನದಲ್ಲಿರುವಂತ ನಮ್ ಎಲ್ರದ್ದು ಜವಾಬ್ದಾರಿ. ಕೂಡಿಡ್ಬೇಕು. ಯಾರು ದುಂದು ವೆಚ್ಚ ಮಾಡಬಾರ್ದು ಅದನ್ನ. ಸೋಮು ಒಂದ್ ನಿಮಿಷ ಇರೋ. ಮನೆ ಕಟ್ಟೋ ಟೈಮಲ್ಲಿ ಲಾಕ್ ಡೌನ್ ಆಗೋಯ್ತು. ಕೂಲಿ ಆಳುಗಳಿಲ್ಲ. ನಂಗೆ ಲೋನ್ ಆಗಿದ್ರೆ ನಿಮಗೆ ನೀವು ನಮ್ಮ ಹತ್ರ ಬಂದು ಏನ್ ಹೇಳಿದ್ರಿ? ನೋಡಪ್ಪ, ಮನೆ ಕಟ್ಟೋದಿನ ಸಂಘಟನೆ ಕಡೆ ಜಾಸ್ತಿ ಒಲವು ತೋರ್ಸಕ್ ಆಗಲ್ಲ, ನೀವು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರಿ. ನಾವು ನೋಡ್ಕೊಂಡು ಹೋದ್ವಿ ತಾನೆ. ಹಗಲು ರಾತ್ರಿ ನಾವು ಆಫೀಸಲ್ಲಿ ಎಷ್ಟಾಗುತ್ತೆ ನಾವು ಅಷ್ಟು ನೋಡ್ಕೊಂಡು ಹೋದ್ವಿ ತಾನೆ. ಹೋಗಿ ಸೋಮು, ನಾನು ಹೋಗಿ ಆಶ್ರಮ ಕಟ್ತೀನಿ ಅಂತ ಏನಾದ್ರು ಕಟ್ಟೋದ ಸೋಮು? ನಿನ್ಗೂ ಚೆನ್ನಾಗ್ ಗೊತ್ತು. ನೀನು ಎಷ್ಟೋ ಆಶ್ರಮ ಎಲ್ಲಿದೆ ನೀವೇ ತೋರಿಸ್ರಿ ನೋಡೋಣ. ಆಶ್ರಮ ಎಲ್ಲಿದೆ ನೀವೇ ತೋರಿಸ್ರಿ. ಕೆಳಗಡೆ ಒಂದು ಸೆಲ್ಲರ್ ತರ ರೂಮ್ ಮಾಡ್ಕೊಂಡು ಮುಂದೆ ದೊಡ್ಡದಾದ್ಮೇಲೆ ಬೇಕಾದ್ರೆ ಮಾಡ್ಕೊಳೋಣ ಅಂತ ಹೇಳಿ ತಾನೆ ಹಂಗ್ ಮಾಡ್ಕೊಂಡಿದ್ದೆ. ಆಶ್ರಮ ಕಟ್ತೀನಿ ಅಂತ ಎಲ್ಲಿ ಹೇಳಿದ್ದೆ ಸೋಮು? ಹೋಗಿ ಆಶ್ರಮ ಕಟ್ತೀನಿ ಅಂತ ನೀವ್ ಹೇಳಿಲ್ವಾ ಅಣ್ಣ? ನನ್ಗೊಬ್ನಿಗೆ ಹೇಳಿದಿರ, ನಮ್ಮ 3 ಜನಕ್ಕೆ ಹೇಳಿದಿರ, ಬೈಲೋ ಟೀಮ್ ಅವ್ರಿಗೆ ಹೇಳಿದಿರ ಅಂತಲ್ಲ, ಗ್ರೂಪ್ ಅಲ್ಲಿ ಹೇಳಿದಿರ? ಕೊಟ್ಟಿದ್ದೀನಿ. ಹೌದು, ಅಪ್ಡೇಟ್ ಕೊಟ್ಟಿದ್ದೀನಿ. ಎಲ್ಲಿ ಹೇಳಿದೀನಿ ಅಂತ ನಾನು ಕೇಳಿದ್ರೆ ಹೇಳದ್ನಲ್ಲ ಸೋಮು, ಮನೆ ಕಟ್ತಾ ಇದೀನಿರಪ್ಪ ಇಲ್ಲಿ ಅಂತಾನು ಕೂಡ ಗ್ರೂಪ್ ಅಲ್ಲೆಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ. ಮನೆ ಕಟ್ಟೋ ಟೈಮಲ್ಲಿ ಪ್ರಶಾಂತ್ ಬರ್ತ್ಡೇ ಮಾಡಿದ್ವಿ, ನೆನಪಿದ್ಯಾ? ಅಲ್ಲೂ ಕೂಡ ಹೇಳಿದ್ರ, ಅಲ್ಲೂ ಹೇಳಿದ್ರ ಆಶ್ರಮನೇ ಆಗೋದು ಅಂತಾನೆ. ನೀವು ಅದೇ ಇದ್ರಲ್ಲಿ ಲೈವ್ ಅಲ್ಲಿ ಹೇಳಿದಿರ್ಬೇಕು. ನೀವು ಲೈವ್ ತಗೊಂಡು ಅಷ್ಟೆಲ್ಲ ಪ್ಲಾನಿಂಗ್ ಇಟ್ಕೊಂಡು ಅಷ್ಟೆಲ್ಲ ಮಾಡ್ತೀವಿ. ನಾನು ಹಂಗೂ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಹೇಳದ್ನಲ್ಲ ಸೋಮು, ಕೆಳಗಡೆ ಸೆಲ್ಲರ್ ಅಲ್ಲಿ ನೋಡಿ ಈ ತರ ಮಾಡಿದೀನಿ, ಮೇಲ್ಗಡೆ ಟಾಪ್ ರೂಮ್ ಅಲ್ಲಿ ಈ ತರ ಐತೆ, ಹಿಂಗ್ ಮಾಡ್ಕೊಂಡಿದೀನಿ. ನಾನು ಇರೋದಕ್ಕೊಂದು ವಾಸ ಯಾವ್ದು ಇಲ್ಲ, ನನ್ಗೂನು ಇರೋದು ಒಂದೇ ಅಂತ ಹೇಳ್ಬಿಟ್ಟು ಈ ತರ ತಿಳ್ಕೊಂಡಿದ್ರೆ ಮನೆ ಕಟ್ಕೊಂಡ್ಬಿಟ್ಟಿದಕ್ಕೆ, ಕಾರ್ ಕೊಟ್ಟಿರೋದಕ್ಕೆ ಇವ್ರಿಗೆಲ್ಲ ಹಂಗಾಗಿದೆ ಹಿಂಗಾಗಿದೆ ಅಂತ. ನಮ್ಗೆ ಯಾರೊಬ್ರು ಕಂಡ್ರು ನಮ್ಗೆ ಏನು ಆಗ್ಬೇಕಾಗಿಲ್ಲ ಅಣ್ಣ. ನಾವ್ ಯಾವ್ದನ್ನು ನಾವು ಕೇಳಕ್ ಹೋಗಲ್ಲ. ಬೇಕಾದ್ರೆ ರೆಕಾರ್ಡ್ ಮಾಡ್ಕೋ, ಗ್ರೂಪ್ ಅಲ್ಲ ಇಲ್ಲ ಜೈನ್ ಸರ್ಗೆ ಕಳ್ಸು. ನಾನು ಜೈನ್ ಸರ್ ಫೋನ್ ಮಾಡಿದೆ. 1 ನಿಮಿಷ ಇರು ಸೋಮು. ಟೋಟಲಿ ನಾನು ಕುಗ್ಗಿದೀನಿ ಸೋಮು, ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನೋಡೋ, ನೀವುಗಳು ನಿಮ್ಮನ್ನು ನಾನು ಕಳ್ಕೊಂಡೆ. ಈ ಕಡೆ ಮನೆ ಕಡೆನೂ ಕೂಡ ಇವತ್ತು ಎಷ್ಟು ಸಫರ್ ಪಡ್ತಾ ಇದೀನಿ ಅಂದ್ರೆ ನಾನು ಒಬ್ಬರು ಮಾತ್ರ ನನಗೆ ಗೊತ್ತು. ಹೇಳಿ, ನಾವು ನಂಬಿಕೆನೇ ಇಲ್ದಿರೋ ನಮಕರಂಗಳು ಅಂತ ನೀವ್ ಹೇಳ್ತಿರಲ್ಲ, ನಿಜಕ್ಕೂ ನಾವ್ ಆ ಕೆಲಸ ಮಾಡಿದೀವ. ನೀವ್ ಮನ್ಸು ಮುಟ್ಕೊಂಡು ಹೇಳ್ಬಿಡ್ರಣ. ಇವತ್ತಿಗೂ ನಾನು ಅಣ್ಣ ಅಂತಾನೆ ಬಾಯಿ ತುಂಬಾ ಮಾತಾಡ್ತೀನಿ. ನೀವು ಮಾಡಿರೋ ಕೆಲವು ಇವೆಲ್ಲ ನಮ್ಗೆ ಎಷ್ಟು ಬೇಜಾರಾಗ್ತದೆ ಅಂದ್ರೆ. ಒಂದು ಅಪ್ಡೇಟ್ ಕೊಟ್ಟ, 1 ನಿಮಿಷ ಇರು. ಚಂದ್ರಪಾಲ್ ಒಂದು ಅಪ್ಡೇಟ್ ಕೊಟ್ಟ. ನಾನು ಅಣ್ಣ ಅಂದಿದ್ದವನ್ನ ತಾರ್ ಅಂತ ಕರೆದೆ ಅಂತ ಹೇಳ್ದ. ನನಗೆ ಅದನ್ನ ಕೇಳಿಸ್ಕೊಂಡ್ಮೇಲೆ ಇನ್ನೂ ಕೆಳಮಟ್ಟಕ್ಕೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಆಯ್ತು, ನನ್ನ ದುರಾಂಕಾರನೋ ಇಲ್ಲ ನನ್ನ ವರ್ತನೆನೋ ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೇಬೇಕು. ನಾನು ಅಧ್ಯಕ್ಷ ಆಗಿ ಮುಂದುವರಿತೀನೋ ಇಲ್ಲ ಸಾಮಾನ್ಯ ಸದಸ್ಯನಾಗಿರ್ತೀನೋ ಇಲ್ಲ ನಾರ್ಮಲ್ ಒಬ್ಬ ಪಬ್ಲಿಕ್ ವ್ಯಕ್ತಿ ಆಗಿರ್ತೀನೋ, ಆದ್ರೆ ಅದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂತೀನಿ ಸೋಮು. ನಾವು ಫೋನ್ ಮಾಡ್ತೀನಿ ಇರೋಣ. ನಾನು ಡ್ರೈವಿಂಗ್ ಅಲ್ಲಿ ಊರಿಗೆ ಬಂದೆ, ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ನಾನು ಮಾತಾಡಿ ಹೇಳ್ತೀನಿ. ಊರಿಗೆ ಬಂದೆ ನಾನು ಅರ್ಜೆಂಟ್ ಕೆಲಸದ ಮೇಲೆ ನಾನು ಮಾತಾಡ್ತೀನಿ. ಮನೆಗಳ ಕಡೆ ಪರಿಸ್ಥಿತಿಗಳು ಹೆಂಗಾಗಿದಾವೆ ಅಂದ್ರೆ ಎಲ್ರಿಗೂ ಮನೆ ಪರಿಸ್ಥಿತಿ ಹಂಗೆ ಆಗಿದೆ. ಕೋವಿಡ್ ಬಂದ್ಮೇಲೆ ನಮ್ದು ನಿಮ್ದು ಅಂತಲ್ಲ, ಎಲ್ರೂ ಮನೆ ಪರಿಸ್ಥಿತಿನೂ ಹಿಂಗೆ ಆಗಿದೆ. ನಾವು ನಮ್ದು ಮಾತ್ರ ನೋಡ್ಕೊಂಡ್ಬಿಟ್ರೆ ನಮ್ದವ್ರ ಕತೆ ಹೇಳೋಣ. 1000 ಜನ ನಮ್ಮನ್ನ ನಂಬಿದ್ರಣ.
ಸಾವಿರಾರು ಜನ ನಮ್ಮನ್ನ ನಂಬಿದ್ರು ಈಗ ಸೋಮು ನಾನು ಎಲ್ಲಿ ಯಾರು ಮೋಸ ಮಾಡಿದೀವಿ? ಸಂಘಟನೆ ದುಡ್ಡು ಎತ್ಕೊಂಡಿದೀವಿ, ಕಟ್ಟಬೇಕು, ನಾನು ಕಟ್ಕೊಡ್ತೀನಿ ಸೋಮು. ತಿಂದಿರೋದು ಯಾವ್ದಾರ ಆಯ್ತಾ? ಅಲ್ಲ, ಆ ಕೇಸ್ಗಳು ಮಾಡಿರೋದ್ರಲ್ಲಿ ಎಷ್ಟಣ? ಒಂದ ಎರಡಣ? ಅದು ಅಪ್ಪ ದೇವರ, ನಿಜಕ್ಕೂ ಅವ್ರವ್ರ ಮನೆಗಳಿಗೆ ಹೋಗಿದೀವಣ್ಣ, ಕಣ್ಣಲ್ಲಿ ನೀರು ಬರ್ತಾನ ಅವ್ರ ಮನೆಗಳನ್ನ ನೋಡಿದ್ರೆ. ಅಲ್ಲ, ಒಂದ್ ಹೇಳ್ತೀನಿ ಕೇಳೋದ್ರಲ್ಲಿ, ಚೆನ್ನೈಗೌಡ ನೀನ್ ಕೇಳಿದ್ರೆ ಮಾತ್ರ ಗೊತ್ತಾಗೋದು ನನ್ಗೆ. ಇಲ್ಲ, ಅವನು ಬಿಟ್ಟಿಲ್ಲ ನಾನು, ಅವನು ಚೆನ್ನೈಗೌಡನು ಬಿಟ್ಟಿಲ್ಲ. ನೀವ್ ಅನ್ಕೊಂಡಿರ್ಬೋದು ನಾನು ಒಬ್ಬನ್ನೇ ಮಾತ್ರ ಇದ್ ಮಾಡ್ತಿದ್ದೇನೆ ಅಂತ. ನಾವ್ ಯಾರನ್ನೂ ಬಿಟ್ಟಿಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟರು ಯಾರನ್ನೂ ಬಿಟ್ಟಿಲ್ಲ ನಾವು. ಅದೇನಾರಾಗ್ಲಿ ನಮಗ್ ನ್ಯಾಯ ಬೇಕಷ್ಟೇ. ನಾವ್ ಪಟ್ಟಿಡ್ದಿರೋದು ನ್ಯಾಯ ಬೇಕು, ಅದು ಎಲ್ಲಿಗಾರ ಹೋಗ್ಲಿ ಅಂತಾನೆ ಗೊತ್ತಿರೋದಣ್ಣ. ನೀವ್ ಅನ್ಕೊಂಡಿದ್ರ ನಾನು ಒಬ್ಬನ್ನ ಮಾತ್ರ ಇದು ಸಿಗಾಕ್ಸ್ತವ್ರೆ, ಹಂಗ್ ಮಾಡ್ತಾವ್ರೆ, ಹಿಂಗ್ ಮಾಡ್ತಾವ್ರೆ ಅಂತ. ಯಾರು ಸಂಬಂಧಪಟ್ಟಿದ್ರು? ಮೈಸೂರು ಮುತ್ತು ತುಂಬಾ ತಪ್ಪುಗಳವೆ ಸೋಮು. ಅಣ್ಣ, ಸಂಬಂಧಪಟ್ಟವ್ರು ನಾನೇ ಅದ್ರಲ್ಲಿ 1 ರೂಪಾಯಿ ತಿಂದಿದ್ರು ಕೂಡ ನನ್ನ ಮೇಲೂ ಕೂಡ ಅದು ಪರಿಣಾಮ ಬೀರ್ಲೇಬೇಕು. ಇದು ನಮ್ಮ ಉದ್ದೇಶ ಅಷ್ಟೇನೆ. ತಪ್ಪು ಮಾಡಿದ್ವಾ ನಾವು ತಪ್ಪು ಮಾಡಿದ್ದ ನಮಗೂ ಶಿಕ್ಷೆ ಆಗ್ಲಿ. ನಾನು ಒಂದ್ ಹೇಳ್ತೀನಿ ನೋಡು, ಅವತ್ತಿಂದ ಎಲ್ಲ ಜೊತೆಲೇ ಇದೀವಿ, ಆಯ್ತು. ಇಲ್ಲಿವರೆಗೂ ನನ್ ದೌಲತ್ತು, ನನ್ ದುರಾಂಕಾರದಿಂದನೋ ಮೆರೆದಿದ್ದೀನ, ಹೋಗ್ಲಿ. ಆ ಮೆರೆದಿರೋದಕ್ಕೆ ಇವತ್ತು ನಾನು ಪಾಠ ನಾನು ಕಲ್ತ್ಕೊಂಡಿದ್ದೀನಿ ಸೋಮು. ಇದಕ್ಕಿಂತ ಇನ್ನೇನ್ ಹೇಳ್ಬೇಕೋ ನಂಗೆ ಗೊತ್ತಿಲ್ಲ. ಬೇಡ, ನೀವು ನಮ್ಮ ಹತ್ರ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡೋದು